ನಮಸ್ತೆ ಸಿನಿ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಒಬ್ಬ ನಟ ಬಿಗ್ ಸ್ಟಾರ್ ಆಗಬೇಕಂದ್ರೆ ಅವರ ಕನ್ಸಿಸ್ಟೆನ್ಸಿ, ಅವರು ಕತೆನ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ರೀತಿ ಮತ್ತು ಅವರ ಮಾತುಗಳು ತುಂಬ ಮುಖ್ಯ ಆಗುತ್ತೆ. ಅಂಥ ವಿಷಯಗಳಲ್ಲಿ ಒಂದೂ ತಪ್ಪು ಮಾಡದೆ ಪ್ರತಿಯೊಂದು ಮಾತನ್ನು ಅರ್ಥಬದ್ಧವಾಗಿ ಮಾತಾಡೋ ಕರ್ನಾಟಕದ ಬಾದ್ಶಾ ಅಂತಲೇ ಹೆಸರಾಗಿರೋ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಟನೆ ಮಾಡಿರುವಂಥ ಮ್ಯಾಕ್ಸ್ ಮೂವಿ ರಿವ್ಯೂವನ್ನು ಮಾಡ್ತಾಯಿದ್ದೀನಿ. ಮ್ಯಾಕ್ಸ್ ಮೂವಿ ಡೈರೆಕ್ಷನನ್ನು ತಮಿಳಿನ ವಿಜಯ್ ಕಾರ್ತಿಕೇಯನ್ ಅವರು ಮಾಡಿದ್ದಾರೆ. ಅವರ ಮೊದಲನೇ ಮೂವಿ ಆಗಿದ್ದರೂ ಅವರ ಕತೆನ ಪರ್ಫೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಇನ್ನು ಮೂವಿ ಬಗ್ಗೆ ಹೇಳಬೇಕಂದ್ರೆ KGF, ಕಾಂತಾರ ಅಂತ ಮೂವಿಗಳಾದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ ಅಂತ ಅಂದರೆ ಅದು ಮ್ಯಾಕ್ಸ್ ಅಂತ ಹೇಳ್ತೀನಿ ಗುರು. ಡೈರೆಕ್ಟರು ನಮ್ಮ ಕಿಚ್ಚ ಸುದೀಪ್ ಸರ್ನ ಪರ್ಫೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಇನ್ನು ಸುದೀಪ್ ಸರ್ ಅವರ ನಟನೆಯ ಶೈಲಿ ಮತ್ತು ಅವರ ಸ್ಟೈಲಿಶ್ ಲುಕ್ಸ್ನ ಮ್ಯಾಕ್ಸಿಮಮ್ ಆಗಿ ಈ ಮೂವಿಲಿ ನಾವು ನೋಡ್ಬೋದು. ಕಥೆಯಂತೂ ಫಸ್ಟು ಒಂದು ಆ್ಯಕ್ಷನ್ ಮೂವಿ ಥರ ಸ್ಟಾರ್ಟ್ ಆಗಿ ಮಧ್ಯ ಸಸ್ಪೆನ್ಸ್ಗಳನ್ನ ಕೊಡ್ತಾ ಆ್ಯಕ್ಷನಿಂದಲೇ ಎಂಡ್ ಆಗುತ್ತೆ. ಮೂವಿಲಿ ವಾವ್ ಅನ್ನೋ ಮೊಮೆಂಟ್ ಅಂದರೆ ಒಂದೇ ನೈಟಲ್ಲಿ ಏನೇನೆಲ್ಲ ಆಗ್ಬೋದು ಅನ್ನೋದನ್ನು 2 ಗಂಟೆ 12 ನಿಮಿಷದಲ್ಲಿ ತೋರಿಸಿದ್ದಾರೆ ಗುರು. ನಾನು ಮಾಡೋ ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಮೊದಲು ಈ ಮೂವಿಲಿ ಏನೇನು ಇಷ್ಟ ಆಗಿಲ್ಲ ಅನ್ನೋದನ್ನು ಹೇಳ್ಬಿಡ್ತೀನಿ. ಮೊದಲನೇದು ಗುರು, ಸೈಡ್ ಕ್ಯಾರೆಕ್ಟರ್ಗಳು. ಅವ್ರುಗಳಿಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಬರಲ್ವಾ ಇಲ್ಲ ಓವರ್ ಆ್ಯಕ್ಟಿಂಗ್ ಮಾಡಿದಾರೋ ಅಂತ ಗೊತ್ತಿಲ್ಲ. ಅವ್ರ ಆ್ಯಕ್ಟಿಂಗ್ ಅಂತೂ ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಅವ್ರ ಆ್ಯಕ್ಟಿಂಗು ಸ್ವಲ್ಪ ಜಾತ್ರೆ ಥರ ಅನ್ನಿಸ್ತು. ಎರಡನೇದು ಗುರು, ಒಬ್ಬ ಬಿಗ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಅಂತ ಆ್ಯಕ್ಟರ್ ಇದ್ದಾಗ ಅವ್ರ ಆಪೋಸಿಟ್ಟಾಗಿ ಒಬ್ಬ ಒಳ್ಳೆ ನೆಗೆಟಿವ್ ರೋಲ್ ಆ್ಯಕ್ಟರ್ನ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಜನಗಳಿಗೆ ವಿಲನ್ನ ಫುಲ್ ಪವರ್ಫುಲ್ಲಾಗಿ ತೋರಿಸಿ ಹೀರೋ ಅವನ್ನ ಡಿಫೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಆ ಸ್ಟ್ರಾಟರ್ಜಿನ ಈ ಮೂವಿಲಿ ಯೂಸ್ ಮಾಡಿಲ್ಲ ಅಂತ ನನಗನ್ನಿಸ್ತು. ಇನ್ನು ಈ ಮೂವಿಲಿ ನನಗೆ ಇಷ್ಟ ಆಗಿದ್ದೇನೆಂದರೆ ಡೈರೆಕ್ಟ್ರು ಗುರು. 30-40 ವರ್ಷಗಳಿಂದ ಡೈರೆಕ್ಷನ್ ಮಾಡಿಕೊಂಡು ಒಂದೂ ಒಳ್ಳೆ ಮೂವಿ ಕೊಡೋಕ್ಕಾಗದೇ ಇರೋಂಥ ಈ ಡೈರೆಕ್ಟರ್ಗಳ ಮಧ್ಯೆ ತನ್ನ ಮೊದಲನೇ ಮೂವಿ ಡೈರೆಕ್ಷನ್ ಆದ್ರೂ ಒಳ್ಳೆ ಕತೆನ ಬರೆದು ಎಲ್ಲೂ ಮಿಸ್ಟೇಕ್ಗಳನ್ನ ಮಾಡದೆ ಒಂದು ಒಳ್ಳೆ ಮೂವಿನ ನಮ್ಮ ಜನಗಳಿಗೆ ಮತ್ತು ಕಿಚ್ಚನ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಕಾರ್ತಿಕೇಯನ್ ಅವರು. ಎರಡನೇದು ಗುರು, ಕಿಚ್ಚ ಸುದೀಪ್ ಅವರು. ಅವ್ರ ಬಗ್ಗೆ ನಾನೇನು ಹೇಳಿ, ಜನಗಳಿಗಾಗಲೇ ಗೊತ್ತು. ಮೂವಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇನೆ. ಸೊ ಅವರ ಪರ್ಫೆಕ್ಟ್ ನಟನೆಯಿಂದ ಮೂವಿ ಇನ್ನೂ ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಸಿನಿಮಾಟೋಗ್ರಫಿ ಆಗಲಿ, ಕೊರಿಯೋಗ್ರಫಿ ಆಗಲಿ, ಸೌಂಡ್ಸ್ ಆಗಲಿ, ಎಡಿಟಿಂಗ್ ಆಗಲಿ ಯಾವುದ್ರಲ್ಲೂ ಮಿಸ್ಟೇಕ್ಗಳು ನನಗೆ ಕಾಣಿಸ್ತಿಲ್ಲ. ಟೋಟಲ್ ಆಗಿ ಹೇಳಬೇಕಂದ್ರೆ ಮ್ಯಾಕ್ಸ್ ಮೂವಿ ನಿಮಗೆ ಮ್ಯಾಕ್ಸಿಮಮ್ ಆಗಿ ಎಂಟರ್ಟೈನ್ಮೆಂಟ್ ಕೊಡೋದಂತೂ ಗ್ಯಾರಂಟಿ. ಯಾರನ್ನು ಥಿಯೇಟರಲ್ಲಿ ನೋಡೋದಂತೂ ಮಿಸ್ ಮಾಡ್ಕೋಬೇಡಿ. ನನಗೆ ಏನನ್ನಿಸ್ತು ನಾನು ಅದನ್ನು ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯದಾಗಿ ಹೇಳಬೇಕಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಕನ್ಫ್ಯೂಷನ್ನು.